ನಮಸ್ಕಾರ. ಕವಿಗಳು ಲೇಖಕರು ಆಗಿರುವ ಟಿ.ಜಿ. ಹರೀಶ್ ಅವರ ಒಂದು ಕವಿತೆಯ ಶೀರ್ಷಿಕೆ ಬಿಳಿಯ ಕೊಕ್ಕರೆಗಳು. ಸಂಜೆಯ ಹೊತ್ತು ನೀಲಾಕಾಶದ ಅಂಚಿನಿಂದ ಹಾರಿ ಬಂದವು ಕೊಕ್ಕರೆ ಜೋಡಿಗಳೆರಡು. ಒಂದು ಮುಂದೆ ಇನ್ನೊಂದು ಹಿಂದೆ, ಗಂಡ ಹೆಂಡತಿಯಂತೆ. ಎಲ್ಲಿಂದ ಬಂದವೋ, ಎತ್ತ ಪಯಣವೋ, ಹಾರಿ 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 ಬರುತ್ತಿದ್ದವು ಮತ್ತು ಹಾರುತ್ತಲೇ ಇದ್ದವು. ಗಂಡ ಆಗಾಗ ಹಿಂದೆ ನೋಡುತ್ತಿದ್ದ, ಗಮನಿಸಿದ, ಸಮಾಧಾನದಲ್ಲಿ ಮುಂದೆ ಹಾರುತ್ತಿದ್ದ. ಇಬ್ಬರಿಗೂ ಧಾವಂತವಿರಲಿಲ್ಲ, ನಿಧಾನವಾಗಿ ಹಾರುತ್ತಿದ್ದವು. ಹೆಂಗೆ ಆಗುತ್ತೇನೆ? ಸುಸ್ತಾಗುತ್ತಾ? ಕೂರಬೇಕೇನೆ? ಆಗದಿದ್ರೆ ಹೇಳೇ. ಪಾಪ ಕಣೆ ನೀನು. ನಾನು ಹೊರಟೆ, ನನಗೇನೋ ಕರ್ಮ. ನೀನು ಹೊರಟಿದ್ದೇನೆ ಮಾರಾಯ್ತಿ, ಹಿಂದೆ ಮುಂದೆ ನೋಡದೆ. ಮೇಲೆ ಈ ವಿಶಾಲ ಗಗನ, ಕೆಳಗೆ ಅಪಾರ ಸಮುದ್ರ. ಸಾಕು ಸುಮ್ಮನಿರಿ. ನಿಮ್ಮ ಹೆಜ್ಜೆಯ ಮೇಲೆ ನನ್ನ ಹೆಜ್ಜೆ ಅಂತಾರಲ್ಲ, ಹಾಗೆ. ಅದು ಬಿಡಿ, ನಿಮಗೆ ಆಗುತ್ತೇನ್ರಿ? ನಿಧಾನ ಕಣ್ರಿ. ಅಯ್ಯೋ, ಹೊಂಗಬೇಡ್ರಿ. ಆಗದಿದ್ರೆ ಎಲ್ಲಾದರೂ ಕೂರಬಹುದಾ ನೋಡಿ. ಇಲ್ಲದಿದ್ರೆ ಹೀಗೆ ನಿಧಾನ ಸಾಗೋಣ ಬಿಡಿ. ಆಗದಿದ್ರೆ ಕೆಲಸ ನಿಲ್ಲಿಸೋಣ. ಆಗದೆ ಸುಮ್ಮನೆ ತಮಾಷೆಗಂದೆ. ನೀವು ಜೊತೆ ಇದ್ರೆ ನಾನು ಇಂತಹ 100 ಸಮುದ್ರಗಳನ್ನು ದಾಟಬಲ್ಲೆ. ಎಲ್ಲೋ ಹೋಗ್ತಿಲ್ಲವಲ್ಲ, ಅಲ್ಲಿಗೆ ಹೋದ ಕೂಡಲೇ ಗೂಡು ಮಾಡೋಣ, ಮೊಟ್ಟೆ ಮರಿ ಮಾಡೋಣ, ಗುಟುಕು ತರೋಣ, ಮತ್ತೆ ಇದೇ ದಾರಿಯಲ್ಲಿ ಹೊರಟು ಬರೋಣ. ಆಗ ರೆಕ್ಕೆ ಸೋತರೂ ಪರವಾಗಿಲ್ಲ, ಈಗ ಸೋಲಬಾರದು, ನಡಿ. ಹೀಗೆ ಮಾತನಾಡಿಕೊಳ್ಳುತ್ತಾ ಹಕ್ಕಿಗಳು ಹಾರಿ 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 ಹೋದವು. ಧನ್ಯವಾದಗಳು.